ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಈಸ್ ಓವರಿ ಸೈಜ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ಪ್ರೆಗ್ನೆಂಟ್ ಅನ್ನೋದು ಒಂದು ಕ್ವಶನ್ನು. ಆ್ಯಂಡ್ ಕ್ಯಾನ್ ಐ ಕನ್ಸೀವ್ ವಿತ್ ಬಲ್ಕಿ ಓವರೀಸ್ ಅನ್ನೋದು ಸೆಕೆಂಡ್ ಕ್ವಶನ್. ಆಯಿತಾ? ಸೊ ಈ ಎರಡು ಕ್ವಶನ್ ಬಗ್ಗೆ ಇವತ್ತಿನ ವೀಡಿಯೋನಲ್ಲಿ ಮಾತಾಡೋಣ. ಯೂಶ್ವಲಾಗಿ ಏನಂತಂತಂದರೆ ಪಿ ಸಿ ಓ ಡಿ ಇದ್ದಂಥವ್ರಿಗೆ, ಅಂದರೆ ನನ್ನಂಥವ್ರಿಗೆ ಏನು ಬರುತ್ತೆ, ಯಾವಾಗ ಬೇಕಾದರೂ ಸ್ಕ್ಯಾನ್ ಮಾಡಿಸಿ ಬಲ್ಕಿ ಓವರೀಸ್ ಅಂತ ಇರುತ್ತೆ. ಆಯಿತಾ? ಸೊ ವಾಟ್ ಯು ಮೀನ್ ಬೈ ಬಲ್ಕಿ ಓವರೀಸ್? ಬಿಗ್ ಓವರೀಸ್ ಇತ್ತು ಅಂತಂತಂದರೆ ಏನರ್ಥ? ಓವರಿ ತುಂಬ ದಪ್ಪ ಇದೆ ಅಂತಂತಂದರೆ ಕನ್ಸೀವ್ ಆಗೋದಕ್ಕೆ ಕಷ್ಟನಾ ಅನ್ನೋದು ಒಂದು, ಆ್ಯಂಡ್ ಕನ್ಸೀವ್ ಆಗಬಹುದಾ ಅನ್ನೋದು ಇನ್ನೊಂದು, ಆ್ಯಂಡ್ ಓವರಿ ಸೈಜ್ ಮೇಲೆ ನಾವು ಕನ್ಸೀವ್ ಆಗ್ತೀವಾ ಇಲ್ವಾ ಅನ್ನೋದು ಡಿಪೆಂಡ್ ಆಗುತ್ತಾ ಅನ್ನೋದು ಇನ್ನೊಂದು ಪಾರ್ಟ್. ಓಕೆ, ಸೊ ಮತ್ತೆ ಕಡೆ ನೋಡೋಣ ಬನ್ನಿ. ಸೊ ಫಸ್ಟ್ ಎಲ್ಲಕ್ಕಿಂತ ಫಸ್ಟು ನಾರ್ಮಲ್ ಓವರಿ ಸೈಜ್ ಎಷ್ಟು ಅನ್ನೋದನ್ನು ತಿಳ್ಕೊಳ್ಳಿ. ಆಯಿತಾ? ನಾರ್ಮಲ್ ಹೆಲ್ದಿ ಓವರಿ ಸೈಜು 1.5 to 3 ಸೆಂಟಿಮೀಟರ್ ಲಾಂಗ್ ಅಂದರೆ ಉದ್ದ, 2.5 ಸೆಂಟಿಮೀಟರ್ ವೈಡ್ ಅಗಲ, 1.5 ಸೆಂಟಿಮೀಟರ್ ಥಿಕ್ ಅಂದರೆ ದಪ್ಪ. ಇಷ್ಟು ಓವರಿ ಸೈಜ್. ಇದು ನಾರ್ಮಲ್ ಓವರಿ ಸೈಜ್, ಹೆಲ್ದಿ ಓವರಿ ಸೈಜ್. ನಾರ್ಮಲ್ ಓವರಿ ಸೈಜ್ ಇತ್ತು ಅಂತಂತಂದರೆ ಅದರ ಅರ್ಥ ಸಫಿಷಿಯಂಟ್ ಎಗ್ ರಿಸರ್ವ್ ಇದೆ ಅಂತ ಅರ್ಥ. ಆಯಿತಾ? ಸಫಿಷಿಯಂಟ್ ಎಗ್ ರಿಸರ್ವ್ ವಿತ್ ಎಗ್ ಸೈಜ್ 20 mm. ಅಂದರೆ ಈ ಸೈಜಲ್ಲಿ ಓವರಿ ಇತ್ತು ಅಂತಂತಂದರೆ ಎಗ್ ರಿಸರ್ವ್ ಚೆನ್ನಾಗಿದೆ ಅಂತ, ಅಂದರೆ ಇಟ್ಸ್ ಅ ಬ್ಯಾಂಕ್. ಆಯಿತಾ? ನಾವು ಅಲ್ಲಿ ಎಗ್ಸ್ ಇರುತ್ತೆ, ಸಿಕ್ಕಾಪಟ್ಟೆ ಎಗ್ಸ್ಗಳು ನಮ್ಮ ಓವರಿನಲ್ಲಿ ಬ್ಯಾಂಕ್ ಥರ ಅದು ಕೆಲಸ ಮಾಡುತ್ತೆ, ಅದರಲ್ಲಿ ಇರುತ್ತೆ. ಆಯಿತಾ? ಓವರಿನಲ್ಲಿ ಎಗ್ಸ್ ಇರುತ್ತೆ, ನಮ್ಮ ಎಗ್ಸ್ ಇರುತ್ತೆ. ರಿಸರ್ವ್, ಎಗ್ ರಿಸರ್ವ್, ಸಿಕ್ಕಾಪಟ್ಟೆ ಎಗ್ಸು ಅಲ್ಲಿ ಓವರಿನಲ್ಲಿ ಕೂತ್ಕೊಂಡಿರುತ್ತೆ. ಸೊ ಯಾವಾಗ ಈ ನಾರ್ಮಲ್ ಸೈಜ್ಡ್ ಎಗ್ ಓವರಿ ಇದೆ ಅಂತಂದವಾಗ ನಮಗೆ 20 mm ಸೈಜಿನ ಎಗ್ಸು ಸುಮಾರಷ್ಟು ಇದೆ. ಸೊ ಕನ್ಸೀವ್ ಆಗೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದು ನಾರ್ಮಲ್ ಓವರಿ ಸೈಜಿಂದ ಗೊತ್ತಾಗುತ್ತೆ. ಓಕೆ, ಸಪೋಸ್ ಬಲ್ಕಿ ಓವರಿ, ದಪ್ಪ ಬಲ್ಕಿ ಅಂತಂತಂದರೆ ದಪ್ಪ ಓವರಿ ಇದೆ ಅಂತಂತಂದರೆ ಜಾಸ್ತಿ ಎಗ್ಸ್ ಇದೆ ಅಂತ, ಎಗ್ ಸೈಜ್ ಜಾಸ್ತಿ ಇದೆ ಅಂತ. ಸೊ ಯಾವಾಗ ಎಗ್ ರಿಸರ್ವ್ ಜಾಸ್ತಿ ಇದೆ, ಎಗ್ ಸೈಜ್ ಜಾಸ್ತಿ ಇದೆ, ಸೊ ಕನ್ಸೀವ್ ಆಗೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನಿಸುತ್ತೆ ಅಲ್ವಾ? ಇಟ್ ವಾಂಟ್ ಮೀನ್ ಲೈಕ್ ದ್ಯಾಟ್. ಯಾವಾಗ ಓವರಿ ಸೈಜ್ ತುಂಬ ಜಾಸ್ತಿ ಇರುತ್ತೆ ಅದು ಇಟ್ ಡಸಂಟ್ ಮೀನ್ ದ್ಯಾಟ್ ಯು ಆರ್ ಸೋ ಫರ್ಟೈಲ್ ಅಂತ, ನೀವು ತುಂಬ ಫರ್ಟೈಲ್ ಇದ್ದೀರಾ ಅಂತ ಅಲ್ಲ. ಅಲ್ಲಿ ಉಲ್ಟಾ ಎಗ್ ಓವರಿ ಸೈಜು ತುಂಬ ಇದ್ದವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಇದೆ ಅನ್ನೋದನ್ನು ಅಲ್ಲೇ ನೋಡಿದ ತಕ್ಷಣ ಡಾಕ್ಟರ್ಸಿಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಯಾಕೆ ಅಂತಂತಂದರೆ ಓವರಿ ಸೈಜ್ ಜಾಸ್ತಿ ಆದವಾಗ ಮೇಲ್ ಹಾರ್ಮೋನ್ಸು ಕೂಡ ಪ್ರೊಡಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಓವರಿನ ಮಧ್ಯದ ಪ್ಲೇಸ್ ಏನು ಖಾಲಿ ಇರುತ್ತಲ್ಲ ಅಲ್ಲಿಂದ. ಓಕೆ, ಸೊ ಹಾಗಾಗಿನೇ ಅಂಥವ್ರಿಗೆಲ್ಲ ಓವರಿಯನ್ ಡ್ರಿಲ್ಲಿಂಗ್ ಮಾಡ್ತಾರೆ. ನಮ್ಮಂಥವ್ರಿಗೆ ಪಿ ಸಿ ಓ ಡಿ ಇದ್ದು, ಪಿ ಸಿ ಓ ಡಿ ಇಸ್ ಒನ್ ಆಫ್ ದಿ ರೀಸನ್ ಫಾರ್ ಬಲ್ಕಿ ಓವರಿ. ಪಿ ಸಿ ಓ ಡಿ ಇದ್ದವರಿಗೆ ಯೂಶ್ವಲ್ ಆಗಿ ಬಲ್ಕಿ ಓವರಿ ಇರುತ್ತೆ. ಆಯಿತಾ? ಸೊ ಹಾಗಾದರೆ ಬಲ್ಕಿ ಓವರಿ ಆಯಿತು. ಸಪೋಸ್ ನಾ ಹೇಳಿದ ಸೈಜ್ಗಿಂತ ಕಮ್ಮಿ ಸೈಜಿನ ಓವರಿ ಇತ್ತು ಅಂತಂತಂದರೆ ಅದರ ಅರ್ಥ ಎಗ್ ರಿಸರ್ವ್ ಇಲ್ಲ ಅಂತನ, ಆ್ಯಂಡ್ ಹೆಲ್ದಿ ಎಗ್ಸ್ ಇಲ್ಲ ಅಂತನ ಅಂತ ಕೇಳಿದ್ರೆ ಯೂಶ್ವಲಾಗಿ ರಿಸರ್ವ್ ಕಮ್ಮಿ ಇದೆ ಅಂತ ಹೇಳ್ತಾರೆ, ಬಟ್ ಹೆಲ್ದಿ ಎಗ್ ಇಲ್ಲ ಅಂತ ಅಲ್ಲ. ಲೋವರ್ ಸೈಜಲ್ಲಿ, ಹೈಯರ್ ಸೈಜಲ್ಲಿ ಫುಲ್ ಎಲ್ಲ ಹೆಲ್ದಿ ಎಗ್ಸ್ ಇದೆ, ತುಂಬ ಎಗ್ಸ್ ಇದೆ ಅಂತಲೂ ಅಲ್ಲ. ಓಕೆ, ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯೂಶ್ವಲ್ ಆಗಿರುತ್ತೆ. ಸೊ ಏನೆಲ್ಲ ರೀಸನ್ಸಿಂದ ಬಲ್ಕಿ ಓವರಿ ಆಗುತ್ತೆ ಅಂತಂತಂದರೆ ಫಸ್ಟ್ ರೀಸನ್ನು ಪಿ ಸಿ ಓ ಡಿದು. ಆಯಿತಾ? ಪಿ ಸಿ ಓ ಡಿ ಇದ್ದವಾಗ ಏನಾಗುತ್ತೆ, ಓವಲೇಷನ್ ಆಗೋದಿಲ್ಲ. ಒಂದು ಸೈಜಿಗೆ ಬಂದು ಎಲ್ಲ ಎಗ್ಸು ಪಕ್ಕ ಹಾಗೇ ಕೂತ್ಕೊಂಡ್ಬಿಡುತ್ತೆ. ಸೊ ಯಾವಾಗ ಈ ಎಗ್ಸು ರಿಲೀಸ್ ಆಗಿರ ಒಂದು ಸರ್ಟನ್ ಸೈಜ್ ಆದಮೇಲೆ ಹಾಗೆ ಕೂತ್ಕೊಳ್ತವೆ. ಸೊ ಓವರಿ ಸೈಜ್ ಏನು ಮಾಡುತ್ತೆ, ಯೂಶ್ವಲ್ ಇಷ್ಟಿದ್ದು ಇಲ್ಲಿ ಎಗ್ಸ್ ಎಲ್ಲ ಬಂದು ಹಿಂಗೆ ಕೂತ್ಕೊಂಡ ತಕ್ಷಣ ಸೈಜ್ ದೊಡ್ಡದಾಗುತ್ತೆ. ಅದನ್ನೇ ಬಲ್ಕಿ ಓವರಿ ಅಂತ ಕರೀತಾರೆ. ಇದನ್ನು ಬಿಟ್ಟರೆ ನೆಕ್ಸ್ಟ್ ರೀಸನ್ನು ಫರ್ಟಿಲಿಟಿ ಡ್ರಗ್ಸ್, ಏನಾದರೂ ಸ್ಪೆಸಿಫಿಕ್ ಆಗಿ ಫರ್ಟಿಲಿಟಿ ಮೆಡಿಸಿನ್ಸ್ ಏನಾದರೂ ತೊಗೊತಾ ಇದ್ರಿ ಅಂತಂದ್ರೂ ಕೂಡ ಕನ್ಸೀವ್ ಆಗ್ತಾ ಇಲ್ಲ ಅಂತ ಏನಾದರೂ ಫರ್ಟಿಲಿಟಿ ಮೆಡಿಸಿನ್ಸ್ ಏನಾದರೂ ತೊಗೊಂಡ್ರಿ ಅಂತಂತಂದರೆ ಅದರಿಂದನೂ ಕೂಡ ಓವರಿ ಸೈಜ್ ಜಾಸ್ತಿ ಆಗಿರುವಂತಹ ಸಾಧ್ಯತೆಗಳಿರುತ್ತೆ. ಇದನ್ನು ಬಿಟ್ಟರೆ ಟ್ಯೂಮರ್ಸ್ ಆ್ಯಂಡ್ ಸಿಸ್ಟ್. ಟ್ಯೂಮರ್ಸ್ ಅಂತ ಸಿಂಪಲ್ಲಾಗಿ ಹೇಳಬೇಕಂತಂದರೆ ಟ್ಯೂಮರ್ಸು ಗಟ್ಟಿ ಇರುತ್ತೆ. ಆಯಿತಾ? ಸಿಸ್ಟು ಸಾಫ್ಟಾಗಿರುತ್ತೆ. ಅದು ಬೇರೆ ಇದು ಬೇರೆ, ಟ್ಯೂಮರ್ ಬೇರೆ ಸಿಸ್ಟ್ ಬೇರೆ. ಓಕೆ, ಸಿಸ್ಟ್ ಯಾವತ್ತೂ ಕ್ಯಾನ್ಸರಸ್ ಆಗಿ ಟರ್ನ್ ಆಗಲ್ಲ ಯೂಶ್ವಲ್ ಆಗಿ. ಟ್ಯೂಮರ್ಸು ಕ್ಯಾನ್ಸರಸ್ ಟ್ಯೂಮರ್ಸ್ ಆಗಿ ಟರ್ನ್ ಆಗುತ್ತೆ. ಆಯಿತಾ? ನೆಕ್ಸ್ಟು ಓವರಿಯನ್ ಕ್ಯಾನ್ಸರ್ ಇದ್ರೂ ಕೂಡ
ಓವರಿ ತುಂಬ ದಪ್ಪ ಇರುತ್ತೆ. ಇದನ್ನು ಬಿಟ್ಟರೆ ಓವರಿಯನ್ ಟಾರ್ಷನ್ ಅಂತ ಆಗುತ್ತೆ. ಓವರಿಯನ್ ಟಾರ್ಷನಲ್ಲಿ ಏನಾಗುತ್ತೆ ಅಂತಂದರೆ ಫ್ಯಾಲೋಪಿಯನ್ ಟ್ಯೂಬ್ನ ಅರ್ಧ ಭಾಗ ಅದರ ಜೊತೆಗೆ ಓವರಿ ಎರಡೂ ಸೇರಿ ಹೀಗೆ ತಿರುಚ್ಕೊಂಡ್ಬಿಟ್ಟಿರುತ್ತೆ ಆಯಿತಾ. ಯಾವಾಗ ಹಿಂಗೆ ತಿರುಚ್ಕೊಂಡಿರುತ್ತೆ ಆವಾಗ ಬಲ್ಕಿ ಆಗಿರುತ್ತೆ. ಈ ಥರ ಇದ್ದವಾಗಲೂ ಇದು ಲೈಫ್ ಥ್ರೆಟ್ನಿಂಗು. ಓವರಿಯನ್ ಟಾರ್ಷನ್ ಏನಾದರೂ ಆಗಿತ್ತು ಅಂತಂತಂದರೆ ಲೈಫ್ ಥ್ರೆಟ್ನಿಂಗು, ಅಂದರೆ ಜೀವ ಹೋಗೋ ಸಾಧ್ಯತೆ ಕೂಡ ಇರುತ್ತೆ ಹೆಣ್ಮಕ್ಳದ್ದು ಆಯಿತಾ. ಸೊ ಈ ಓವರಿಯನ್ ಟಾರ್ಷನ್ ಆದವಾಗ್ಲೂ ಕೂಡ ಓವರಿ ಸೈಜು ತುಂಬ ದಪ್ಪ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ನು, ಕ್ಯಾನ್ ಐ ಗೆಟ್ ಪ್ರೆಗ್ನೆಂಟ್ ವಿತ್ ಬಲ್ಕಿ ಓವರಿ ಅಂತಂತ ಕೇಳಿದರೆ ಖಂಡಿತವಾಗ್ಲೂ ಆಗುತ್ತೆ ಆಯಿತಾ. ಏನು ಟೆನ್ಷನ್ ತೊಗೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಫಸ್ಟ್ ಥಿಂಗ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಬಲ್ಕಿ ಓವರೀಸ್ ಅಂದರೆ ಈಗ ಯಾರಿಗೆ ಹೋಗಿ ರ್ಯಾಂಡಮಾಗಿ ಯಾವುದೇ ಪರ್ಸನ್ನ ಕರ್ಕೊಂಡು ಹೋಗಿ ನೀವು ಸ್ಕ್ಯಾನ್ ಮಾಡಿಸಿ ಬಲ್ಕಿ ಲೀವರ್ ಅಂತಲೂ ಬರುತ್ತೆ ಆಯಿತಾ. ಬಲ್ಕಿ ಯೂಟ್ರಸ್ ಬರುತ್ತೆ ಕೆಲವೊಂದು ಜನಕ್ಕೆ, ಬಲ್ಕಿ ಓವರೀಸ್ ಬರುತ್ತೆ ಕೆಲವೊಂದು ಜನಕ್ಕೆ ಆಯಿತಾ. ಇಟ್ಸ್ ಕಾಮನ್. ಸೊ ಜಾಸ್ತಿ ಟೆನ್ಷನ್ ತೊಗೊಳೋದಕ್ಕೆ ಹೋಗಬೇಡಿ. ಬಲ್ಕಿ ಓವರೀಸ್ ಇದೆ ಅಂತ ಮಾತ್ರಕ್ಕೆ ನಾನು ಕನ್ಸೀವೇ ಆಗೋದಿಲ್ವಾ ಅಂತಂತ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಆಗುತ್ತೆ. ಯಾವ ರೀಸನಿಗೆ ನಿಮಗೆ ಬಲ್ಕಿ ಓವರೀಸ್ ಆಗಿದೆ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ಸುಟೇಬಲ್ ಟ್ರೀಟ್ಮೆಂಟ್ ತೊಗೊಂಡ್ರಿ ಅಂತಂತಂದರೆ ಖಂಡಿತವಾಗ್ಲೂ ಕನ್ಸೀವ್ ಆಗ್ತೀರಾ. ನೆಕ್ಸ್ಟ್ ಕ್ವಶನ್ನು, ಈಸ್ ಓವರಿ ಸೈಜ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ಪ್ರೆಗ್ನೆಂಟ್. ಅಂದರೆ ನಾವು ಪ್ರೆಗ್ನೆಂಟ್ ಆಗೋದಕ್ಕೆ ಓವರಿ ಸೈಜು ತುಂಬ ಇಂಪಾರ್ಟೆಂಟಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಹೌದು. ಯಾಕೆ ಅಂತಂದರೆ ತುಂಬ ದಪ್ಪ ಇದೆ ಅಂತಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ತುಂಬ ಕಮ್ಮಿ ಸೈಜ್ ಇದೆ ಅಂತಂತಂದರೆ ಎಗ್ ರಿಸರ್ವ್ ಕಮ್ಮಿ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಹಾಗಂತ ಮಾತ್ರಕ್ಕೆ ಓವರಿ ಸೈಜ್ ಜಾಸ್ತಿ ಇದೆ ಅಂದ ಮಾತ್ರಕ್ಕೆ ಅಲ್ಲಿ ಜಾಸ್ತಿ ಎಗ್ಸ್ ಇದೆ, ಹೆಲ್ದಿ ಇದೆ, ನಾನು ತುಂಬ ಫರ್ಟೈಲು ಅನ್ನೋ ಥರ ಅಲ್ಲ ಆಯಿತಾ. ಸೊ 2 ಕ್ವಶನಿಗೂ ಉತ್ತರ ಹೇಳಿದ್ದೀನಿ. ಈ ಬಲ್ಕಿ ಓವರೀಸ್ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.